ತಿಮರೋಡಿ ಮನೆಯಲ್ಲಿ ಆರೋಪಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದ. ಸರಿ, ಎಲ್ಲಿದೆ ಮೊಬೈಲು ಅಂತ ಕೇಳಿದಾಗ ಆತ ಗೊತ್ತಿಲ್ಲ, ತಗೊಂಡ್ಬಿಟ್ರು ಅವರು ಆರಂಭದ ದಿನದಲ್ಲಿ ಅಂತ ಹೇಳ್ಕೊಂಡಿದ್ದ. ಆತನ ಹೇಳಿಕೆಯನ್ನ ಆಧರಿಸಿ ಹುಡುಕಿ ಹೊರಟ ಎಸ್ಐಟಿ ಟೀಮ್ಗೆ ಅತಿ ದೊಡ್ಡ ಸಾಕ್ಷಿ ಸದ್ಯಕ್ಕೆ ಅದು ಮೊಬೈಲ್ ಅನ್ನ ಸೀಸ್ ಮಾಡೋ ಕೆಲಸವನ್ನ ಕೂಡ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಮೊಬೈಲ್ ನಲ್ಲಿ ಗೊತ್ತಾಗುವಂತಹ ವಿಚಾರ, ಚಿನ್ನಯ್ಯನನ್ನ ಸಂಪರ್ಕ ಮಾಡಿದ್ ಯಾರು, ಆತನ ಫೋನ್ಗೆ ಹೆಚ್ಚು ಕರೆಗಳು ಎಲ್ಲಿಂದ ಬರ್ತಾ ಇತ್ತು, ಯಾವಾಗ ಆನ್ ಆಗಿತ್ತು, ಯಾವಾಗ ಆಫ್ ಆಗ್ತಾ ಇತ್ತು, ಏನೇನ್ ಡೇಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ, ಟೆಕ್ನಿಕಲ್ ಎವಿಡೆನ್ಸ್ ನ ಭಾಗವಾಗಿ ಇಡೀ ಪ್ರಕರಣ ಟೆಕ್ನಿಕಲ್ ಎವಿಡೆನ್ಸ್ ನ ಬೇಸ್ ಮೇಲೆ ನಡೆಯೋದ್ರಿಂದ ಈ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರೋದು ಕ್ರೂಷಿಯಲ್ ಅಂತ ಅನ್ನಬಹುದು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಮೊಬೈಲ್ ಸಿಕ್ಕಿದ್ರೆ ಅತಿ ದೊಡ್ಡ ಸಾಕ್ಷಿ, ಅತಿ ದೊಡ್ಡ ಡೆವಲಪ್ಮೆಂಟ್ಗೆ ಮುನ್ನುಡಿ ಬರೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸಿಕ್ಕಿರುವಂತಹ ಮೊಬೈಲ್ನ ಸ್ಥಿತಿಗತಿಗಳು ಹೇಗಿದೆ? ಆಕ್ಟಿವ್ ಅಲ್ಲೇ ಇತ್ತ ಅಥವಾ ಅದನ್ನು ಸ್ವಿಚ್ ಆಫ್ ಮಾಡಿ ಒಂದು ಜಾಗದಲ್ಲಿ ಇಟ್ಟಿದ್ರಂತ ಏನೇನು ಮಾಹಿತಿ ಸಿಗ್ತಾ ಇದೆ? ಯಾವಾಗ ನ್ಯಾಯಾಲಯಕ್ಕೆ ಆತ ಆರೋಪಿ ಚಿನ್ನಯ್ಯ ಬುರುಡೆಯನ್ನು ತಗೊಂಡು ಹೋಗಿದ್ದಾನೆ, ಅವತ್ತೇ ಕಿತ್ಕೊಂಡಿರುವಂಥ ಮೊಬೈಲನ್ನು ಅವತ್ತೇ ಸ್ವಿಚ್ ಆಫ್ ಮಾಡಿರುವಂಥದ್ದು ಈ ಬುರುಡೆ ಗ್ಯಾಂಗ್ನ ಲೀಡರ್ಗಳು. ಈಗ ಅದನ್ನು ಆತನ ಮನೆಯಲ್ಲಿ, ಅಂದರೆ ತಿಮರೋಡಿ ಅವರ ಮನೆಯಲ್ಲಿ ಇದು ಪತ್ತೆಯಾಗಿದೆ. ಆರಂಭದಲ್ಲೇ ಈಗ SIT ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊದಲಿಗೆ ಆ ಮೊಬೈಲ್ ಎಲ್ಲಿದೆ ಅನ್ನುವಂಥದ್ದನ್ನು ಕೇಳಿರುವಂಥದ್ದು. ಅದನ್ನು ತಕ್ಷಣಕ್ಕೆ ಆರೋಪಿ ಸ್ಥಾನದಲ್ಲಿರುವಂಥ ಈಗ ತಿಮರೋಡಿ ಅವರು ಕೊಟ್ಟಿರುವಂಥದ್ದು. ಆರೋಪಿ ಚೆನ್ನಯ್ಯ ಈಗಾಗಲೇ ಹೇಳಿರುವಂಥದ್ದು, ಈ ಒಂದು ಪ್ರಕರಣದಲ್ಲಿ ನಾನು ಕೇವಲ ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಯಾರು ಅನ್ನುವಂಥದ್ದು ಹೆಸರುಗಳನ್ನು ಹೇಳಿದ್ದಾನೆ. ಆರಂಭದಲ್ಲಿ 3 ಹೆಸರುಗಳನ್ನು ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಬೇಕಾದಂಥ ದಾಖಲೆಗಳನ್ನು ಪೊಲೀಸರು ರೆಡಿ ಮಾಡಿಕೊಂಡಿರುವಂಥದ್ದು. ಇವತ್ತು ಏಕಾಏಕಿಯಾಗಿ ಈ ತಿಮರೋಡಿಯ ಮನೆಗೆ ನೇರವಾಗಿ ಹೋಗಿ ದಾಳಿಯನ್ನು ಮಾಡಿದ್ದಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಶೋಧ ಮಾಡಿದ್ದಾರೆ. ಶೋಧದಲ್ಲೂ ಆರಂಭದಲ್ಲೇ ಈ ಮೊಬೈಲ್ನ ಬಗ್ಗೆ ತಿಳ್ಕೊಂಡಿರುವಂಥದ್ದು, ಮೊಬೈಲನ್ನು ಪಡ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಚಿನ್ನಯ್ಯನಿಗೆ ಸೇರಿದಂಥ, ಚಿನ್ನಯ್ಯ ಬಳಕೆ ಮಾಡ್ತಿದ್ದಂಥ ಮೊಬೈಲ್ ಏನಿದೆ ಅದನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೊಂದಷ್ಟು ಮಾಹಿತಿಗಳು ಸಿಗುವಂಥ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಆತನ ನಂಬರನ್ನು ಟ್ರೇಸ್ ಮಾಡಿ ಅದರಲ್ಲಿ ಯಾವುದು ಔಟ್ ಗೋಯಿಂಗ್, ಇನ್ಕಮಿಂಗ್ ಎಲ್ಲ ಕಾಲ್ಗಳ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಇನ್ನೊಂದಷ್ಟು ಮಾಹಿತಿಗಳು ಏನಾದರೂ ಆ ಮೊಬೈಲಲ್ಲಿ ಇದೆಯಾ ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ಮೊಬೈಲ್ನ ಅವಶ್ಯಕತೆ ಇರುತ್ತೆ. ಮಹಾಜರ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡಬೇಕಾಗುತ್ತೆ. ಈ ಪ್ರಕ್ರಿಯೆ ಈಗ ಆರಂಭದಲ್ಲೇ ಶೋಧ ಮಾಡುವಂಥ ಸಂದರ್ಭದಲ್ಲಿ ತಿಮರೋಡಿಯ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಇನ್ನು ಮುಂದೆ ಒಂದಷ್ಟು ಮಾಹಿತಿಗಳು, ದಾಖಲೆಗಳು ಏನಾದರೂ ಅಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿ ಇವತ್ತು SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿರುವಂಥದ್ದು. ಮಮತಾ, ಸುಕ್ಪಾಲ್, ಅದೇನು ಕೀಪ್ಯಾಡ್ ಮೊಬೈಲ್ ಆತ ಯೂಸ್ ಮಾಡ್ತಾ ಇದ್ದಿದ್ದು ಅಥವಾ ಇಂಥ ಮೊಬೈಲನ್ನು ಯೂಸ್ ಮಾಡು, ಹಿಂಗೆ ಮಾಡಬೇಡ ಅಂತ ಹೇಳಿ ಆ ಟೀಮ್ ಏನಾದ್ರು ತೆಗೆಸ್ಕೊಟ್ಟಿತ್ತ ಈ ಮೊಬೈಲನ್ನು? ಬಿಕಾಸ್ ಕೃತ್ಯ ನಡೆದು ಇಷ್ಟು ಟೈಮ್ ಆಗಿದೆ, ಅಕ್ಯೂಸ್ಡ್ ಒಂದು ಕಡೆಗೆ SIT ಕಸ್ಟಡಿಯಲ್ಲಿದ್ದಾರೆ, ಆಗಲೂ ಅಲ್ಲಿ ಫೋನ್ ಪತ್ತೆ ಆಗುತ್ತೆ ಅಂದಾಗ ಫೋನ್ನ ಕುರಿತಂತೆ ಸಂಚುಕೋರರು ಏನು ಯೋಚನೆ ಮಾಡ್ತಿದ್ರು ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಏನು ಮಾಹಿತಿ ಇದೆ ಅದ್ರ ಬಗ್ಗೆ? ಈಗ ಸದ್ಯಕ್ಕೆ ಆತನ ಹತ್ರ ಇದ್ದದ್ದು ಆಂಡ್ರಾಯ್ಡ್ ಮೊಬೈಲ್ ಅನ್ನುವಂಥದ್ದು ಗೊತ್ತಾಗಿದೆ. ಆಂಡ್ರಾಯ್ಡ್ ಮೊಬೈಲಲ್ಲಿ ಇನ್ನೊಂದಷ್ಟು ದಾಖಲೆಗಳು ಸಿಗಬಹುದು ಅನ್ನುವಂಥದ್ದು. ಈಗ ಕೀಪ್ಯಾಡ್ ಮೊಬೈಲ್ ಆಗಿದ್ರೆ ಆತನ ಇನ್ಕಮಿಂಗ್ ಔಟ್ ಗೋಯಿಂಗ್ ಈಗಾಗಲೇ ಪೊಲೀಸರ ಬಳಿ ಇರುವಂಥದ್ದು. ಜೊತೆಗೆ ಯಾರ ಹತ್ರ ಏನು ಮಾತಾಡಿದ್ದಾನೆ ಅನ್ನುವಂಥದ್ದನ್ನು ಪಡೀಲಿಕ್ಕೆ ತಾಂತ್ರಿಕವಾಗಿ ಸಾಧ್ಯ ಆಗುತ್ತೆ. ಅದನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಈಗ ಆ ಮೊಬೈಲಲ್ಲಿ ಬೇರೆ ಏನಾದರೂ ಇದ್ದರೆ ಅದನ್ನು ಟ್ರೇಸ್ ಮಾಡುವಂಥದ್ದು, ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಆ ಕಾರಣಕ್ಕಾಗಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಅದನ್ನು ಸೀಸ್ ಮಾಡ್ತಾರೆ. ಈ ಇಡೀ ಪ್ರಕರಣಕ್ಕೆ ಬೇಕಾಗಿ ಆ ಮೊಬೈಲು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಜೊತೆಗೆ ಅದರಲ್ಲಿ ಯಾರ್ದೆಲ್ಲ ಕಾಂಟ್ಯಾಕ್ಟ್ಗಳಿತ್ತು, ಏನೆಲ್ಲ ಅದರಲ್ಲಿ ಆ ಮೊಬೈಲಲ್ಲಿ ಇತ್ತು ಅನ್ನುವಂಥದ್ದು ಗೊತ್ತಾದರೆ ಇನ್ನೊಂದಷ್ಟು ಜನರಿಗೆ ಕಂಟಕ ಆಗುವಂಥ ಸಾಧ್ಯತೆಗಳಿದೆ. ಈಗ ಆರಂಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಇದು ಸಿಕ್ಕಿದಂಥ ಸಂದರ್ಭದಲ್ಲಿ ಅದಕ್ಕೂ ಈ ಆರೋಪಿಗಳಿಗೂ ಏನು ಸಂಬಂಧ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಆರೋಪಿ ಅದೇ ಮನೆಯಲ್ಲಿ ವಾಸ ಆಗಿದ್ನ, ಎಲ್ಲ ಈ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಅದೇ ಮನೆಗೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಎಲ್ಲ ಈಗ ಬೆಳಕಿಗೆ ಬರುತ್ತೆ. ಈಗಾಗಲೇ ಚೆನ್ನಯ್ಯ ಅದನ್ನು ಹೇಳ್ಕೊಂಡಿದ್ದಾನೆ. ಆದರೆ ಅದಕ್ಕೆ ಬೇಕಾದಂಥ ದಾಖಲೆಗಳು ಈಗ ಆ ಮನೆಯಲ್ಲಿ ಸಿಗಬೇಕಾಗುತ್ತೆ. ಆ ಮನೆಯಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಮನೆಯನ್ನು ಮಹಾಜರ್ ಮಾಡ್ತಾರೆ. ಅದರ ಜೊತೆಗೆ ಅದನ್ನು ಸೀಸ್ ಮಾಡುವಂಥದ್ದು, ಜೊತೆಗೆ ತಿಮರೋಡಿಯನ್ನು ವಶಕ್ಕೆ ಪಡೆಯುವಂಥ ಕೆಲಸಗಳು ಆಗುವಂಥ ಸಾಧ್ಯತೆ ಇರುವಂಥದ್ದು. ಮಮತಾ, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.